2011 ವ್ಯೂವರ್ಸ್ಗೆ ಹೇಳ್ತಾ ಇದ್ದೀನಿ, ಇದು ಧರ್ಮಸ್ಥಳ. ಈ ಡ್ಯಾಮ್ ಕಾಣ್ತಾ ಇದೆಯಲ್ಲ, ಇದು ಧರ್ಮಸ್ಥಳದ ನೇತ್ರಾವತಿಗೆ ಅಡ್ಡ ಕಟ್ಟಿದಂತಹ ಡ್ಯಾಮ್. ಈ ಡ್ಯಾಮ್ ಇದೆ ನೋಡಿ, ಈ ಡ್ಯಾಮ್ ಇಲ್ಲಿ ಬರ್ತಾ ಇದೆ ನೋಡಿ, ಇದು ಡ್ಯಾಮ್ ನೋಡಿ, ಇಲ್ಲಿ ಪಾಯಿಂಟ್ ಮಾಡಿದ್ದಾರೆ ಅವರು, ನೇತ್ರಾವತಿ ರಿವರ್ ಡ್ಯಾಮ್ ಧರ್ಮಸ್ಥಳ. ಈ ಡ್ಯಾಮ್ ನೀರಿದೆ ನೋಡಿ, ಫುಲ್ಲು ನೀರಿದೆ ನೋಡಿ, ಇಲ್ಲಿ ನೀರಿದೆ, ಈ ಕಡೆನೂ ನೀರಿದೆ, ನೇತ್ರಾವತಿಯಲ್ಲಿ ನೀರಿದೆ. ಯಾಕಂದರೆ ಇದು ನವೆಂಬರ್ ತಿಂಗಳಾಗಿರೋದ್ರಿಂದ, ನವೆಂಬರ್ 11, 2011 ಫುಲ್ ನೀರಿದೆ ನೋಡಿ. ಇಲ್ಲಿ ನೇತ್ರಾವತಿ ಹರ್ಕೊಂಡು ಹೋಗ್ತಾ ಇದೆ, ಇಲ್ಲಿನೂ ನೀರಿದೆ, ತುಂಬಿದೆ, ನೀರು ತುಂಬಿ ತುಳುಕ್ತಾ ಇದೆ. ಇದು ನೇತ್ರಾವತಿ ಡ್ಯಾಮ್. ಈಗ ವಿಚ್ ಈಸ್ ದಿ ಸ್ಪಾಟ್? 2014ರಲ್ಲಿ ಹೂತಾಕಿದಂಥ ಪ್ರದೇಶ ಭೀಮಾ ಯಾವುದು ಅಂದರೆ ನೋಡಿ, ಇಲ್ಲಿ ಮನೆ ಇದೆ ಒಂದು. ಇದು ನಾನು ನಿನ್ನೆ ನಿಂತ್ಕೊಂಡು ಇದರ ಎದುರುಗಡೆ ಮಾತಾಡಿದ್ದೀನಿ. ಇದು ಮನೆ ಇದೆ, ಸ್ಥಳೀಯರ ಮನೆ ಇದೆ. ಅದೇ ಒಬ್ರು ಹೇಳಿದ್ರಲ್ಲ, ನಾವು ಕೂಗಿದ್ರೆ ಅಲ್ಲಿ ಕೇಳುತ್ತೆ ಸರ್, ನಾವು ರಸ್ತೆ ದಾಟಿದ್ರೆ ಆ ಕಡೆ ಸರ್, ನಾವು ಚಿಕ್ಕ ಮಕ್ಕಳು ಇರುವಾಗ ಆಟ ಆಡಿದ್ದು ಅಲ್ಲಿ ಸೂಸುಗು ಅಲ್ಲಿಗೆ ಹೋಗ್ತಾ ಇದ್ದಿದ್ದು ಸರ್, ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಸೆಕೆಗಾಲದಲ್ಲಿ ಸ್ನಾನ ಮಾಡಲಿಕ್ಕೂ ನಾವು ಅಲ್ಲಿಂದನೇ ಇಳ್ಕೊಂಡು ಹೋಗ್ತಿದ್ವಿ ಸರ್. ಇಲ್ಲಿ ಅಂಥದ್ದು ಪ್ರದೇಶನೇ ಜಾಗನೇ ಇರಲಿಲ್ಲ ಸರ್, ಇದು ಇವಾಗ ಮಣ್ಣು ಮುಚ್ಚಿದ್ದು ಅಂತ ಒಬ್ಬ ಹುಡುಗ ಅಷ್ಟು ಬ್ಯೂಟಿಫುಲ್ ಆಗಿ ಹೇಳ್ದ. ನಮ್ಗೆಲ್ರಿಗೆ ಆಶ್ಚರ್ಯ ಸರ್, ಇಲ್ಲಿ ಯಾವಾಗ ಹೆಣ ಬಂತು ಅಂತ. ನಲ್ಲಿ ಪೊಲೀಸ್ ಅವರಿಬ್ಬರು ಇದ್ರು, ಗಸ್ತು ತಿರುಗ್ತಾ ಇದ್ರು. ನಾನು ಅವ್ರಿಗೆ ಕೇಳಿದೆ, ಡೇ ನೈಟ್ ಇದ್ದೀರಾ ಅಂತ. ಹೌದು ಕೇಳಿದ್ರು. ರಾತ್ರಿ ಏನಾದರೂ ಒಳಗಡೆಯಿಂದ ಸೌಂಡ್ ಬರ್ತಾ ಇತ್ತಾ, ಅಸ್ಥಿ ಪಂಜರ ಮಾತಾಡೋದು ಕೇಳಿದೆ ನಾನು ಅವರಿಗೆ. ಇಲ್ಲ ಸರ್, ತುಂಬ ಶಾಂತಿ ಇದೆ ಇಲ್ಲಿ ಅಂತ ಹೇಳಿದರು. ಆದರೂ ನಮ್ಮವ್ರು ಹೇಳ್ತಾರೆ, ಅಸ್ಥಿ ಪಂಜರದ ಮೂಟೆಗಳೇ ಒಳಗಡೆ ಇದ್ದು ಅಂತ ಹೇಳ್ತಾರೆ. ದಿಸ್ ಈಸ್ ದ ಸ್ಪಾಟ್. ಇದು ರೋಡ್ ನೋಡಿ, 2009-10ರಲ್ಲಿ ಈ ರೋಡನ್ನು ಮಾಡ್ತಾರೆ. ದಿಸ್ ಈಸ್ ದ ರೋಡ್. ಈಗ ಮಾರ್ಕ್ ಮಾಡದಾದ ಸೈಟ್ ನೋಡಿ, ಈ ಸೈಟು ಇಲ್ಲಿ, ಈ ಪ್ರದೇಶ, ಈ ಮನೆಯ ಆಪೋಸಿಟ್ ಇರುವ ಪ್ರದೇಶ. ಇಲ್ಲಿ ನೋಡಿ, ಇದು ಜೌಗು ಪ್ರದೇಶವಾಗಿ ಇಲ್ಲಿ ಗಿಡಗಂಟೆಗಳು ಎಲ್ಲ ಬೆಳ್ಕೊಂಡ್ಬಿಟ್ಟು ಇದು ರೋಡ್ಗಿಂತ ಕೆಳಗಡೆ ಇದ್ದಾವೆ ನೋಡಿ. ಈ ಮಾರ್ಕ್ ನೋಡಿ ನೀವು, ರೋಡ್ ಮೇಲೆ ಇದೆ, ಇಲ್ಲಿ ಕೆಳಗಡೆ ಇದೆ. ಒಮ್ಮೆ ಝೂಮ್ ಮಾಡಿ ನಿಮ್ಮ ಫೋನಲ್ಲಿ ಆ ಪ್ರದೇಶ. ಈಗ ಈಗಲೂ ಡೌಟ್ ಇರ್ಬೋದು, ನಾನು ಮುಂದೆ ಹೋಗ್ತೀನಿ, ನಿಮ್ಮನ್ನು ತಗೊಂಡು ಹೋಗ್ತೀನಿ. ನಂಗೆ ಗೊತ್ತಿದೆ, ಅಷ್ಟು ಬೇಗ ನೀವು ಅವರ ಸುಳ್ಳಿಗೆ ಕನ್ವಿನ್ಸ್ ಆದಷ್ಟು ನೀವೆಲ್ಲ ಸತ್ಯಕ್ಕೆ ಕನ್ವಿನ್ಸ್ ಆಗಲ್ಲ ಅಂತ ನನಗೆ ಗೊತ್ತಿದೆ. ಕಥೆಗಳಿಗೆ ಕನ್ವಿನ್ಸ್ ಆಗುವಷ್ಟು ಮನುಷ್ಯರು ನಿಜಾಂಶಕ್ಕೆ ಕನ್ವಿನ್ಸ್ ಆಗಲ್ಲ ಅಂತ ನನಗೆ ಗೊತ್ತಿದೆ. ಅದಕ್ಕೆ 2011 ಅಂತ ತೆಗೆದೆ ನಾನು. ಸ್ವಲ್ಪ ಬ್ಯಾಕೆ ಹೋಗುವ 1-2 ವರ್ಷ ಅಂತ. ಇಟ್ಸ್ ದ ಪ್ಲೇಸ್. ಐ ವಿಲ್ ಝೂಮ್ ಇಟ್. ನೋಡಿ, ಝೂಮ್ ಮಾಡಿದ್ದೀನಿ ನೋಡಿ, ಇಲ್ಲಿ ಸ್ವಲ್ಪ ಝೂಮ್ ಮಾಡಪ್ಪ. ನೋಡಿ, ಇಲ್ಲಿ ಮನೆ ಇದೆ, ಇದು ಜಾಗ ನೋಡಿ, ಇಲ್ಲಿ ಡೌನ್ ಇದೆ ನೋಡಿ. ಈ ಜಾಗಗಳು ಕಾಣುತ್ತಾ ಹೆಂಗಿದೆ ಅಂತ? ನಾಟ್ ಫ್ರಮ್ ಪವರ್ ಟಿವಿ ಸರ್ವರ್, ಸ್ಟ್ರೈಟ್ ಅವೇ ಫ್ರಮ್ ಗೂಗಲ್ ಆಫೀಸಿಂದ ಸುಂದರ್ ಪಿಚಾಯಿಗೂ ಬೇಕಾದ್ರೆ ಫೋನ್ ಮಾಡಿ ಕೇಳಿ. ಹೌದಪ್ಪ, ಶೆಟ್ರ್ ಏನಾದರೂ ನಿಮಗೆ ದುಡ್ಡು ಕಳಿಸಿದಾರ ಕೇಳಿ. ಇದು ಹಳ್ಳ ಕೊಳ್ಳ ಅಂತ ಹೇಳೋದಕ್ಕೆ ಪ್ರೂಫ್ ಇದೆ ನೋಡಿ, ಇಲ್ಲಿಂದ ಇಲ್ಲಿವರೆಗೆ. ಓಕೆ, ಇನ್ನು ಕೊರಿಯಲ್ಲ ಜಾಸ್ತಿ. ನೆಕ್ಸ್ಟ್ ಇಯರ್ಗೆ ಹೋಗುವ, 2013ಕ್ಕೆ ತಗೊಂಡೋಗ್ತೀನಿ, ಟೈಮ್ ಇಲ್ಲ. 2013 ಸ್ಟ್ರೈಟ್ ಅವೇ. ಯಾಕಂದರೆ ನಮಗೆ ಭೀಮಾ ಅಲ್ಲಿಂದ ನಿರ್ಗಮಿಸಿದ್ದು 2014ಕ್ಕೆ. ಇದು ಡ್ಯಾಮ್ ನೋಡಿ, ಇದು ಡ್ಯಾಮ್. ಇದು ಸ್ವಲ್ಪ 2013ರಲ್ಲಿ ಇನ್ನೂ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನಮಗೆ. ಗೂಗಲ್ ಅವರು ಸ್ವಲ್ಪ ಚೆನ್ನಾಗಿದ್ದ ಸ್ಕ್ರೀನ್ಶಾಟ್ ಹಾಕ್ಬಿಟ್ಟಾರೆ 2013ಕ್ಕೆ. ನೋಡಿ ಡ್ಯಾಮು, ಇದು ನೋಡಿ ಪ್ರದೇಶ ನೋಡಿ, ಇಲ್ಲಿ ಹೆಂಗಿದೆ ಅಂತ. ಈ ಪ್ರದೇಶ ಹೆಂಗಿದೆ ನೋಡಿ, ಒಳ್ಳೆ ಡೇಟ್ ಹೇಳ, November 18. ನೀರು ನಿಂತ್ಕೊಂಡ್ಬಿಟ್ಟಿದೆ ಈ ಪ್ರದೇಶ ನೋಡಿ. ಇದೂ ನೀರು ನೋಡಿ, ಇಲ್ಲಿ ನೀರಿದೆ ನೋಡಿ, ಇಲ್ಲಿನೂ ನೀರು ನಿಂತ್ಕೊಂಡ್ಬಿಟ್ಟಿದೆ ಈ ಹಳ್ಳದಲ್ಲಿ. ಇಲ್ಲಿ ರೋಡ್ ಇದೆ ನೋಡಿ, ಇಲ್ಲಿಂದ ರೋಡ್ ನಿಂತ್ಕೊಂಡಿದೆ. ಈಗಲೂ ಅಲ್ಲಿ ಗುಂಡಿ ಗುಂಡಿ ಇದೆ. ನನ್ನ ವಿಡಿಯೋ ಒಂದು ಸ್ವಲ್ಪ ತೋರಿಸ್ಬೇಕಾದ್ರೆ ಮತ್ತೆ ತೋರಿಸಪ್ಪ, ಈಗಲೂ ಅಲ್ಲಿ ಹೆಂಗೆ ಗುಂಡಿ ಇದೆ ಈ ರೋಡಲ್ಲಿ ಅಂತ ತೋರಿಸಿ.
ಆಯಿತಾ? ಇದು ನಾನು ಹೇಳಿದ್ದಲ್ಲ, ಸ್ಥಳೀಯರು ಹೇಳಿದ್ದಕ್ಕೆ ನಾನು ನಿಮಗೆ ಟೆಕ್ನಿಕಲ್ ರಿಪೋರ್ಟ್ ಕೊಡ್ತಾ ಇರೋದು. SIT ಅವರು ನೋಡಿಯಪ್ಪ, ಪ್ರಣಬ್ ಮೋಹಂತಿ ಅವರಂತೂ ಟೆಕ್ನಿಕಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಟೆಕ್ನಿಕಲಿ ಹೈಯೆಸ್ಟ್ ಕ್ವಾಲಿಫೈಡ್ ಅಂತ ಹೇಳಿದ್ರೆ ನೀವು ಅವರ ಕ್ಯಾಬಿನ್ಗೆ ಹೋದರೆ ಅಮೇರಿಕದಿಂದ ಮಾಡಿ ಬಂದಂಥ ಎಲ್ಲ ಸರ್ಟಿಫಿಕೇಟ್ಗಳು ಅವರ ಕ್ಯಾಬಿನಲ್ಲಿದೆ. ಹೋಗಿ ನೋಡ್ಕೊಂಬನ್ನಿ. ನಾನೇ ನೋಡಿದ್ದೀನಿ, ನನ್ನ ಕಣ್ಣಾರೆ ನಾನು ಓದ್ಕೊಂಬಂದಿನಿ. ಸರ್ ಇದೆಲ್ಲ ಏನು ಸರ್ ಕಡೆ, ಇಟ್ ಈಸ್ ಮೈ ಡಿಗ್ರಿ ಅಂತ ಹೇಳಿದ್ರು. ಓಕೆ, ಅವರು ನೋಡ್ತಾ ಇರ್ಬೋದು, ಅವರು ಇದನ್ನು ಸ್ಟಡಿ ಮಾಡ್ಬೋದು. ಶೆಟ್ರ್ ಏನಾದರೂ ಮಿಸ್ಲೀಡ್ ಮಾಡ್ತಾ ಇದ್ದಾರಾ, ಹಿ ಕ್ಯಾನ್ ಪನಿಷ್ ಮೀ ಆಲ್ಸೋ. ಇನ್ವೆಸ್ಟಿಗೇಷನನ್ನು ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಅಂತ ಪನಿಷ್ ಮಾಡ್ಬೋದು. ಐ ವಿಲ್ ಪ್ರೂವ್ ಇಟ್. ಇದು 2013 ದಿಸ್ ಪ್ಲೇಸ್. ನೆನ್ಪಿಟ್ಕೊಳ್ಳಿ, ಬೇರೆ ಜಾಗ ತೋರಿಸ್ತಾ ಇಲ್ಲ. ಈ ಮನೆ ಅಲ್ಲೇ ಇದೆ, ಈ ವಟಾರಗಳಿದಾವಲ್ಲ ಹಿಂಗೂ ಅಲ್ಲೇ ಇದೆ, ಈ ಜಾಗನೂ ಇಲ್ಲಿದೆ ನೋಡಿ. 2013. ಈಗ ನಮ್ಮ ಭೀಮಾ ಅವರು 2014 ಇದ್ರಪ್ಪ. ಏನು ಸರ್, 1 ವರ್ಷಕ್ಕೆ ಉಳ್ಲಿಕ್ಕಾಗಲ್ವಾ? 2014 ಕರ್ಕೊಂಡೋಗಿ. ಆಯ್ತಪ್ಪ, ಜೈ ಭೀಮಾ. 2013 ಭೀಮಾ ಅವರನ್ನು ನೆನೆಸ್ತಾ ಭೀಮಾ ಅವರ ಕಡೆಯ ಹಂತದ ಕಾರ್ಯಾಚರಣೆ ಆಗಿದ್ದು 2014ರಲ್ಲಿ. ಈಗ ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡುವ. ಅವರನ್ನು ಯಾಕೆ ಮುಖಕ್ಕೆ ಹಾಕ್ಕೊಂಡು ಕರ್ಕೊಂಡು ಒಂದು ದಿನ ಪರದಕ್ಕೆ ಕಳಚಿ ಬೀಳಲೇಬೇಕು. ಇನ್ನೂ ಸ್ವಲ್ಪ ದಿನ ಹಾಕ್ಕೊಳ್ಳಿ, ತೊಂದರೆ ಇಲ್ಲ ನಮಗೆ. ಇಲ್ಲಿ ನೋಡಿ, ನೇತ್ರಾವತಿ ರಿವರ್ ಡ್ಯಾಮ್ ಇದು ನೋಡಿ, ಸೇಮ್ ಪ್ಲೇಸ್, ಕರೆಕ್ಟ್. ಇಲ್ಲಿ ನೋಡಿ ಮನೆ, ಇದು ಪ್ರದೇಶ ನೋಡಿ, ರೋಡಿಂಗ್ಗೆ ಹೋಗುತ್ತೆ ನೋಡಿ, ಇದು ಪ್ರದೇಶ ನೋಡಿ. ಇಲ್ಲಿ ಯಾವ ತಡೆಗೋಡೆನೂ ಇಲ್ಲ, ಇಲ್ಲಿ ಯಾವ ಇಂಟರ್ಲಾಕೂ ಇಲ್ಲ, ಇದೆಲ್ಲ ಜೌಗು ಪ್ರದೇಶ. ಪ್ರೆಸೆಂಟ್ ವಿಡಿಯೋ ತೋರಿಸ್ತೀನಿ ನಿಮಗೆ ನಾನು. ಎಲ್ಲ ಜೌಗು ಪ್ರದೇಶ ನೋಡಿ, ಕಾಣ್ತಾ ಇದೆಯಲ್ಲ ನಿಮಗೆ ನೀಟಾಗಿ. ಇಲ್ಲ ನಮ್ಮದ್ರಲ್ಲಿ ಏನಾದರೂ ಡೌಟ್ ಇದ್ದರೆ ನೀವೇ ಹುಡ್ಕೊಳ್ಳಿ, ನಿಮ್ಮ ಇದರಲ್ಲಿ ಹುಡ್ಕೊಂಬಿಡಿ. ಅರ್ಥ ಆಯ್ತಲ್ವಾ? ನೋಡುವ, ಭೀಮಾ ಅವರು ಇದ್ದಾಗಲೂ ಏನೂ ಇಲ್ಲಿ ಈ ಜಾಗದಲ್ಲಿ ವ್ಯವಸ್ಥಿತವಾಗಿ ಯಾವುದೇ ಚೇಂಜಸ್ ಆಗಿಲ್ಲ. ಆ್ಯಂಡ್ ಡೇಟ್ ಮಾರ್ಚ್ 16, 2014. ಏನಕ್ಕೆ ಈ ಡೇಟನ್ನು ಹೇಳ್ತಾ ಇದ್ದೀನಿ ಕೇಳಿ. ನಿಮಗೆ ನಾನು ಹೇಳಿದೆ 2 ನವಂಬರಲ್ಲಿ ಅಂತ. ನಿಮಗೆ ಚಿತ್ರದ ಬಗ್ಗೆ, ಗ್ರಾಫಿಕ್ಸ್ನ ಬಗ್ಗೆ, ಸ್ಯಾಟಲೈಟ್ ಇಮೇಜ್ ಬಗ್ಗೆ ನಂಬಿಕೆ ಬರಬೇಕಾದ್ರೆ, ನಾವು ಮಾಡುವ ಇನ್ವೆಸ್ಟಿಗೇಷನ್ ಸರಿ ಅಂತ ನಿಮಗೆ ಅನಿಸ್ಬೇಕಾದ್ರೆ, ನಾವು ಮಾತಾಡೋದ್ರಲ್ಲಿ ಏನೋ ಒಂದು ಹುರುಳಿದೆ ಅಂತ ಅನಿಸ್ಬೇಕಾದ್ರೆ, ಐ ಶುಡ್ ಟೇಕ್ ಯು ಥ್ರೂ ಟೆಕ್ನಿಕಲಿ. ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ನೇತ್ರಾವತಿಯಲ್ಲಿ ನೀರಿದೆ ಮೇಲ್ಗಡೆ. ಕಳೆದ 2 ಇಮೇಜ್ ನೋಡಿದ್ರೆ ಇಲ್ಲಿ ಫುಲ್ಲು ನೀರಿತ್ತು, ಇಲ್ಲಿ ಈಗ ಖಾಲಿ ಆಗಿದೆ ನೋಡಿ. ಖಾಲಿ ನೇತ್ರಾವತಿಯಲ್ಲಿ ಇಲ್ಲಿ ಮಾತ್ರ ನೀರು ಹರಿದು ಹೋಗ್ತಾ ಇದೆ ಮಾರ್ಚಲ್ಲಿ. ದರ್ ಇಸ್ ನೋ ವಾಟರ್, ಫುಲ್ ವಾಟರ್. ಇದು ಅಣೆಕಟ್ಟಿಂದ ಬಂದ ನೀರು ಮಾತ್ರ ಹೋಗ್ತಾ ಇದೆ. ಕಳೆದ ನವಂಬರಲ್ಲಿ ತೋರಿಸ್ದಂಗೆ ಈ ಮರಳು ಕಾಣ್ತಾ ಇರಲಿಲ್ಲ. ಈಗ ನಾನು ನಿಮಗೆ ಪಾಯಿಂಟ್ ನಂಬರ್, ಏನೂ ಡಿಫ್ರೆನ್ಸ್ ಇಲ್ಲ ಇಲ್ಲಿ. ಇದು ಜೌಗು ಪ್ರದೇಶವಾಗಿಯೇ ಇದೆ. ಇಲ್ಲಿ ಯಾವುದೇ ರೀತಿಯ ಒಂದು ಎಲೆಕ್ಟ್ರಿಕಲ್ ಕಂಬಗಳಾಗಲಿ, ಮಣ್ಣು ತುಂಬಿಸಿದ್ದಾಗಲಿ, ಇಲ್ಲಿ ತಡೆಗೋಡೆ ಆಗಲಿ, ಇಂಟರ್ಲಾಕ್ ಆಗಲಿ ಯಾವುದೂ ಇಲ್ಲ. ಅಂದರೆ ಹಿಯರ್ ಭೀಮಾ ಎಕ್ಸಿಟ್ಸ್ ಧರ್ಮಸ್ಥಳ. ಯಾವುದೇ ಒಂದು ತಲೆಬುರುಡೆ, ಅಸ್ಥಿಪಂಜರ ಯಾವುದೇ ಇಲ್ಲಿ ಆಗಬೇಕಿದ್ರೂ ಕೂಡ ಇಲ್ಲಿ ಭೀಮನ ಕಂಪ್ಲೇಂಟ್ ಪ್ರಕಾರ ಭೀಮಾ ಅಲ್ಲಿ ಹೂತಿದ್ರೆ, ಭೀಮಾ ಅದಕ್ಕೆ ವಿಟ್ನೆಸ್ ಆಗಿದ್ರೆ, ಭೀಮಾ ಅದಕ್ಕೆ ನಿಜವಾದ ಪ್ರೂಫ್ ಆಗಿದ್ರೆ, ಅವನೇ ಅಲ್ಲಿ ಹೂತಿದ್ದಾದರೆ ಇಲ್ಲಿಯವರೆಗೆ ಆಗಿರಬೇಕಿತ್ತು. ನಾವು ಭೀಮನ ಎಕ್ಸಿಟ್ ನಂತರದ ಇಯರ್ಗಳನ್ನು ನಾನು ತಗೊಂಡೋಗ್ತೀನಿ. ಇಲ್ಲಿವರೆಗೆ ಭೀಮಾ ಹೇಳಿದ್ದು ಸತ್ಯನಾ ಸುಳ್ಳು ಅಂತ ಗೊತ್ತಾಗಬೇಕಾದ್ರೆ, ಅಥವಾ ಸ್ಥಳೀಯರು ಹೇಳಿದ್ದು ಸತ್ಯನಾ ಸುಳ್ಳು ಅಂತ ಗೊತ್ತಾಗಬೇಕಾದ್ರೆ, ವಿ ಶುಡ್ ಗೋ ಫಾರ್ವರ್ಡ್ ಅಪ್ ಟು 2019 ಎಟ್ ಲೀಸ್ಟ್ 2019. ಅವರು ಒತ್ತಿ ಹೇಳ್ತಾ ಇದ್ದಾರೆ, ಸರ್ 2018-19 ಆಗಿರೋದು ಅದು.
3-4 ವರ್ಷದ ಹಿಂದೆ ಆಗಿರೋದು ಅದು. ಅಲ್ಲಿ ಸೈಟೇ ಇರಲಿಲ್ಲ, ಈಗ ಮಣ್ಣು ಹಾಕಿ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಲೆಟ್ ಅಸ್ ಸಿ ವೆದರ್ ದೇ ಆರ್ ರೈಟ್. ನಾನು ನಿಮಗೆ 2016ಗೆ ತಗೊಂಡೋಗ್ತೀನಿ. 16 ಸೇಮ್ ಇಮೇಜ್. ಏಪ್ರಿಲ್ 23, ಧರ್ಮಸ್ಥಳದ ಕೆಳಗಡೆ ನೀರೇ ಇಲ್ಲ. ನೀವು ಮಾರ್ಚಿದ್ದು ನೋಡಿದ್ರಿ, ಈಗ ಏಪ್ರಿಲ್ದು ತೋರಿಸ್ತಾ ಇದ್ದೀನಿ, ನೀರು ಒಣಗಿ ಹೋಗಿದೆ. ಈ ಸೈಟ್, ದಿಸ್ ಸೈಟ್ ಜೌಗು ಪ್ರದೇಶವಾಗಿಯೇ ಇದೆ. ಈ ಮನೆ, ಈ ರೋಡು ಸೇಮ್. ಇದು ಅಣೆಕಟ್ಟು, ನೋ ತಡೆಗೋಡೆ, ನಥಿಂಗ್. 2016 ನೈಜತೆಗಾಗಿ, ಚಿತ್ರದ ನೈಜತೆಗಾಗಿ ನಿಮ್ಮ ಉಪಕರಣಗಳನ್ನು ಬಳಸಿಕೊಂಡು ನೀವೇ ಗೂಗಲ್ ಅರ್ಥನ್ನು ಹೋಗಿ ಅಂತ ಹೇಳಿ. ದಿಸ್ ಈಸ್ ಲೈವ್ ಇಮೇಜ್. ಇಂಟರ್ನೆಟ್ ಹಾಕಿ ನಿಮಗೆ ನಾನು ಐ ಆಮ್ ಶೋಯಿಂಗ್ ಯು ಲೈವ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಫ್ರಮ್ ಪವರ್ ಟಿವಿ SIT. ಈಗ ಜಾಸ್ತಿ ಬೇಡಪ್ಪ, ಹೋಗುವ ಸ್ಥಳೀಯರನ್ನು ನೋಡುವ, ಧರ್ಮಸ್ಥಳದ ಪರ ನಿಂತವ್ರು ಹೆಂಗೆ ಮಾತಾಡ್ತಾರೆ ಅಂತ. 2017 ಫೆಬ್ರವರಿ 28, 2017 ನೋಡಿ. ಇಲ್ಲಿ ನಮ್ಮ ವಿಡಿಯೋ ಕೇಳಿ, ವಿಡಿಯೋ. 16-17ರಲ್ಲಿ ಪ್ರವಾಹ ಬರುತ್ತೆ, ಆವಾಗ ತಡೆಗೋಡೆಗಳನ್ನು ಕಟ್ಟಲಾಗುತ್ತೆ, ಆವಾಗ ಅಲ್ಲಿ ಮಣ್ಣು ತುಂಬಿಸಲಾಗುತ್ತೆ ಅನ್ನುವುದನ್ನು ಒಬ್ಬರು ಕ್ರಿಶ್ಚಿಯನ್ ಕಮ್ಯುನಿಟಿಯ ಮೈನಾರಿಟಿಯವರು ಹೇಳ್ತಾರೆ. ನಾನು ಇಲ್ಲಿ ಬಂದು 40 ವರ್ಷ ಆಯಿತು. ನಾನು ಮೆಕ್ಯಾನಿಕಲ್ ಮತ್ತು ಆಟೋ ಡ್ರೈವರು. 16-17ರಲ್ಲಿ ಇಲ್ಲಿ ನೆರೆ ಬರುತ್ತೆ, 17ರಂಗೆ ಅಣೆಕಟ್ಟು ಬಿರುಕು ಬಿಡುತ್ತೆ. ಬಿರುಕು ಬಿಟ್ಟ ಮೇಲೆ ಇಲ್ಲೆಲ್ಲ ನೀರು ಕೊಚ್ಕೊಂಡು ಹೋಗುತ್ತೆ. ಆವಾಗ ತಡೆಗೋಡೆ ಕಟ್ಟಿ ಕೆಳಗಡೆ ಇಂಟರ್ಲಾಕ್ ಹಾಕಿ ತದನಂತರ ಇಲ್ಲೆಲ್ಲ ಮಣ್ಣು ತುಂಬಿಸುತ್ತೆ ಅಂತ ಹೇಳ್ತಾರೆ. ಸರಿಯಾ ತಪ್ಪ ನಾವು ಹೇಳಿದ್ದು? ಬೇಕಾ ಆ ವಿಡಿಯೋವನ್ನು ಬೇಕಾದರೆ ಪುನೊಮ್ಮೆ ನಿಮಗೆ ಓಡಿಸ್ತೀವಿ. ಆ ವಿಡಿಯೋಗಳನ್ನು ನೀವು ಕೇಳಬೇಕಾ? ಫಸ್ಟ್ ಡೇ ಗ್ರೌಂಡ್ ರಿಪೋರ್ಟಲ್ಲಿ ಒಬ್ಬರು ಮಾತಾಡ್ತಾರೆ, ಸರ್ ಜೀವಂತ ಸಾಕ್ಷಿ ನಾನು. 16-17ರ ನೆರೆ, ಡ್ಯಾಮ್ ಕೊಚ್ಕೊಂಡು ಹೋಗುತ್ತೆ, ನಾನೇ ಇಲ್ಲಿ ನಿಂತ್ಕೊಂಡು ನೋಡ್ದವನು. ಮಣ್ಣು ಹಾಕಿದ್ದು ಗಣೇಶ್ ಅವರ ಮನೆಯಿಂದ ಬಂದಿರೋದು, ಕಾಂಟ್ರಾಕ್ಟರ್ ಇವರು, ಲೈಟ್ ಕಂಬ ಇವಾಗ ಬಿದ್ದಿರೋದು. ಇಲ್ಲಿ ಕೆಳಗಡೆ ಡೌನ್ 10 ಫೀಟ್ ಡೌನ್ ಇತ್ತು. 2017ರಲ್ಲಿ ಇದೆಲ್ಲ ಆದಮೇಲೆ ಅಲ್ಲಿ ಮಣ್ಣು ತುಂಬಿಸಿ ಆ ಜಾಗವನ್ನು ಸರಿಕಟ್ಟಾಗಿ ಮಾಡಿರೋದು ಅಂತ ಹೇಳಿದರು. 2016-17 ನಾವು ಇವತ್ತು ಹೇಳ್ತಾ ಇರೋದಲ್ಲ, ನೀವು ನೋಡಿ, ವಿಡಿಯೋ ನೋಡಿ. ನಾವು ಈಗ ಆ ಜಾಗ ತೋರಿಸ್ತೀನಿ, ಮಾಡಿ ಯೂಟ್ಯೂಬ್. ಯು ಕ್ಯಾನ್ ಡೂ ಇಟ್. ಫೆಸಿಲಿಟಿ ಇಲ್ಲ, ಇದಕ್ಕಿಂತ ಜಾಸ್ತಿ ಫೆಸಿಲಿಟಿ ಬೇಕಾಗಿಲ್ಲ ನಿಮಗೆ. ಮೋದಿ ಕೊಟ್ಟಂತಹ ಡಿಜಿಟಲ್ ಫ್ರೀ ಇಂಡಿಯಾದಲ್ಲಿ ಒಂದು ಗೂಗಲಲ್ಲಿ ಈ ಫೇಕ್ ನ್ಯೂಸ್ಗಳು, ಅವನಿವನಿಗೆ ಬೈಯುವುದು, ಅವನ ಅಮ್ಮನಿಗೆ ಇವನ ತಂಗಿಗೆ ಬೈಯುವುದಕ್ಕಿಂತ, ಕಮೆಂಟ್ಸ್ ಮಾಡೋದಕ್ಕಿಂತ ಮುಂಚೆ ಇದನ್ನೊಮ್ಮೆ ಮಾಡಿ ನೋಡಿ. ಸೇಮ್ ಮನೆ, ಸೇಮ್ ಅಣೆಕಟ್ಟು, ಫೆಬ್ರವರಿ ತಿಂಗಳು ನೀರಿದೆ ಸ್ವಲ್ಪ. ಸೈಟ್ ನೋಡಿ, ಮಣ್ಣು ಹಾಕಲಾಗಿದೆ, ತಡೆಗೋಡೆ ಕಟ್ಟಲಾಗಿದೆ, ಇಂಟರ್ಲಾಕ್ ಹಾಕಲಾಗಿದೆ. ವಾಟ್ ಟು ಸೇ? ರೋಡ್ ಎಲ್ಲಿಗೆ ಬಂದಿದೆ ನೋಡಿ, ರೋಡು ಎಲ್ಲಿಗೆ ಬಂದಿದೆ ನೋಡಿ. ನಾನು ಹೇಳ್ತಾ ಇರೋದಲ್ಲ, ಸುಂದರ್ ಪಿಚೈ ಭಾರತ ದೇಶದ ಅವರಲ್ಲಿ ಹುಟ್ಟಿ ಅದೇ ಮಣಿಪಾಲದಲ್ಲಿ ಕಳೆದಂತಹ ಈಗ NRI ಸುಂದರ್ ಪಿಚೈಯವರು ಹೆಡ್ ಮಾಡುವಂತಹ ಕಂಪನಿ ಗೂಗಲ್ ಅರ್ತ್ ಕಂಪನಿಯ ಪ್ರೆಸೆಂಟ್ ಸಿಚುವೇಶನ್ ಮ್ಯಾಪು 2017 ನೋಡಿ. ಇದು ಧರ್ಮಸ್ಥಳದ ನೈರ್ಮಲ್ಯ ಕಾರ್ಮಿಕರಿಗೆ ಮಾಡಿಕೊಂಡ ಶೆಡ್ಗಳು. ಇದು ನಿನ್ನೆ ನಮಗೆ ಬೈಟ್ ಕೊಟ್ಟಂಥ ಹುಡುಗನ ಮನೆ. ಇದರಲ್ಲೇ ನೈರ್ಮಲ್ಯ ಇದ್ರಂತ ಹೇಳಿದ್ರೆ ಭೀಮನು ಇದರಲ್ಲೇ ಇರಬೇಕಿತ್ತು. ನನಗೆ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ಭೀಮಾ ಅವರು, ಈಗ ಅವ್ರಿಗೆ ಮರ್ಯಾದೆ ಕೊಡೋ, ಭೀಮಾ ಅವರು ಇಲ್ಲೇ ಇದ್ದಿದ್ದು. ಭೀಮಾ ಅವರು ಇಲ್ಲಿ ನಿನ್ನೆ ಹೇಳಿದ ಹುಡುಗ ಇದಲ್ಲ, ನಾವು ಇದಕ್ಕೂ ಇಲ್ಲೇ ಹೋಗ್ತಾ ಇದ್ದೀವಿ ಅಂತ. ಈ ಮನೆ ಹುಡುಗ ನೋಡಿ,
ಇದು ಇವರ ಅಂಗಳ, ಇದು ಇವರ ಮನೆ. ಇಲ್ಲಿಂದ ನೋಡಿದರೆ ಸೈಟ್ ಸ್ಟ್ರೈಟ್ ಅವೇ. ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಿಮಗೆ. ಇಲ್ಲಿಂದ ನೋಡಿದರೆ ಸ್ಟ್ರೈಟ್ ಅವೇ ಸೈಟ್. ಇಲ್ಲಿ ತಡೆಗೋಡೆ ಈಗ ಕಟ್ಟಲಾಗಿದೆ ನೋಡಿ. ಈ ತಡೆಗೋಡೆ ನಿಮಗೆ ಲೈವ್ ನಾನು ಮತ್ತೆ ತೋರಿಸ್ತೀನಿ. ಇಲ್ಲಿ ಈಗ ಇಂಟರ್ಲಾಕ್ ಹಾಕಲಾಗಿದೆ. ಇಲ್ಲಿ ಇಂಟರ್ಲಾಕ್, ಈ ಮರ ಇದೆ ಅಲ್ಲ, ಇದಕ್ಕೆಲ್ಲ ಕಟ್ಟೆಗಳನ್ನು ಕಟ್ಟಿ ಇಂಟರ್ಲಾಕ್ ಹಾಕಿ ನೀಟಾಗಿ ಇಟ್ಟಿದ್ದಾರೆ. ಈ ಜಾಗವನ್ನು ಈಗ ಇಲ್ಲಿ ಎಲೆಕ್ಟ್ರಿಸಿಟಿ ಲೈನ್ಗಳು ಹೋಗಿದ್ದಾವೆ. ಇಲ್ಲಿ ಡಬಲ್ ಎಲೆಕ್ಟ್ರಿಸಿಟಿ ಲೈನ್ ಹೊಡೆದವರೆ 2 ವರ್ಷ 3 ವರ್ಷದ ಹಿಂದೆ. ಈ ಜಾಗದಲ್ಲಿ ಈಗ ಅತಿ ಹೆಚ್ಚಿನ ಬುರುಡೆ ಅಸ್ಥಿಪಂಜರಗಳು ಸಿಗ್ತವೆ. ಇದು ಈ ರೋಡ್ ಇದೆಲ್ಲ ನೋಡಿ, ಇಲ್ಲಿನ ಕಾರ್ ನೋಡ್ಬೋದು ನೀವು. ಗೂಗಲ್ ಲೊಕೇಶನಲ್ಲಿ ಒಂದು ಕಾರ್ ಕಾಣುತ್ತೆ. ಇದೀಗ ಡಾಮರ್ ರೋಡ್ ಆಗಿ ಇಲ್ಲಿ ಎಲ್ಲ ಈಗ ನೋಡಿದರೆ ಗುಂಡಿಗಳು ಬಿದ್ದವೆ. ಅಂದರೆ ಇದು ಮೊದಲಿನಿಂದಲೂ ನೀರು ಹರಿದು ಹೋಗುವ ಜಾಗ ಆಗಿದ್ದರಿಂದ ಈಗಲೂ ಕೂಡ ಇಲ್ಲೊಂದು ತಡೆಗೋಡೆ ಮಾಡಿ ಇಲ್ಲಿ ಬಿಟ್ಟಿದ್ದಾರೆ ನೇತ್ರಾವತಿಗೆ. ಆದರೂ ಕೂಡ ನೀರು ಇಲ್ಲಿಂದ ಬರ್ತವೆ. ನಾನು ಇಲ್ಲಿ ವಾಕ್ ಥ್ರೂ ಇಲ್ಲಿಂದ ಇಲ್ಲಿವರೆಗೆ ಮಾಡ್ತೀನಿ. ನೀವು ನನ್ನ ವಿಡಿಯೋವನ್ನು ನಾನು ನಿಮಗೆ ಮತ್ತೆ ತೋರಿಸ್ತೀನಿ. ಈಗ ಈ ಸೈಟ್ ಅಪ್ ಟು 2017ವರೆಗೆ ನಾವು ನೋಡಿದ್ವಿ. 16ವರೆಗಿದ್ದು ನಾನು ತೋರಿಸಿದ್ದೀನಿ ನಿಮಗೆ. 16 ಐ ವಿಲ್ ಗೋ ಬ್ಯಾಕ್. ನಿಮಗೆ ನಾನು ತೋರಿಸ್ಬೇಕಾದ್ರೆ ನಾನು ಅವರ ಬೈಟನ್ನು ತೋರಿಸ್ತೀನಿ, ಹಿರಿಯರು ಹೇಳಿರೋದು. ಈಗ ನಾನು ನಿಮಗೆ 16 ತೋರಿಸ್ತೀನಿ ಅಗೇನ್ ವಾಪಸ್. ನೋಡಿ ಇದು 16. ನೋಡಿ ತಡೆಗೋಡೆ ಇಲ್ಲ ಇಲ್ಲಿ. ಇಲ್ಲಿ ನೋಡಿ ಜೌಗು ಪ್ರದೇಶ ಇದು. ಇಲ್ಲಿ ಏನಿಲ್ಲ ನೋಡಿ, ಇದು ಮನೆ. ಈ ಪ್ರದೇಶ ವೆರಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ಪ್ರದೇಶ ಇಲ್ಲಿ ನೋಡಿ ಕೊಂಪೆ ಇದೆ, ಜೌಗು ಪ್ರದೇಶ ಇಲ್ಲಿ. ಈ ಪ್ರದೇಶ ಇಲ್ಲಿಂದ ಇಲ್ಲಿಗೆ ನೋಡ್ಕೊಂಬನ್ನಿ. ಇದು 2016. ಐ ಆಮ್ ಟಾಕಿಂಗ್ ಅಬೌಟ್ 2016. 2014 ಯಾವಾಗ ಎಕ್ಸಿಟ್ ಆಗ್ತಾನೆ ಭೀಮಾ, ಆ ರಿಪೋರ್ಟನ್ನು ನಾನು ನಿಮಗೆ ತೋರಿಸ್ತೀನಿ. ಯಾವ ಡಿಫ್ರೆನ್ಸು ಇಲ್ಲ. 2014 ಯಾವ ಡಿಫ್ರೆನ್ಸು ಇಲ್ಲ. ಮಾರ್ಚ್ ತಿಂಗಳಲ್ಲಿ ಜೌಗು ಪ್ರದೇಶ ಈ ರೀತಿ ಇದೆ, ತಡೆಗೋಡೆನೂ ಇಲ್ಲ ನೋಡಿ. ನೌ ಐ ವಿಲ್ ಟೇಕ್ ಯು ಟು 2017. ನೋಡಿ ತಡೆಗೋಡೆ ಕಟ್ಟಲಾಗಿದೆ, ಕಾಮಗಾರಿಗಳಾಗಿದ್ದಾವೆ, ರೋಡನ್ನು ಸರಿ ಮಾಡಲಾಗಿದೆ, ಮಣ್ಣು ತುಂಬಿಸಲಾಗಿದೆ. ದಿಸ್ ಇಸ್ ಪಾಯಿಂಟ್ ನಂಬರ್ 13. ಇದು ಪಾಯಿಂಟ್ ನಂಬರ್ 13. ಏನನ್ಸುತ್ತೆ? ಧರ್ಮಸ್ಥಳ ಪರನ ಅವರು, ಸತ್ಯದ ಪರನ ಅವರು, ಸೈಟೇ ಇಲ್ಲದ ಸೈಟಲ್ಲಿ ಹೆಣ ಹೂತಿದ್ದಾದರೂ ಹೆಂಗೆ? 13 ಸೈಟೇ ಇಲ್ಲದ ಜಾಗದಲ್ಲಿ ಅಸ್ಥಿಪಂಜರಗಳು 2014 ಒಳಗಡೆ ಹೋಗಿದ್ದಾದರೂ ಹೆಂಗೆ? ಸಪೋಸ್ ನಾಳೆ ಅಲ್ಲಿ ಏನಾದರೂ ಅಗಿಯುವಾಗ ಸಿಕ್ಕಿದ್ರೆ ಅದನ್ನು ಯಾರು ಯಾವಾಗ ಹಾಗಾದ್ರೆ ಹಾಕಿದ್ರು ಅನ್ನುವ ಕ್ವಶನ್ ಮಾರ್ಕ್ ಬಂದೇ ಬರ್ತಲ್ವ. ದಟ್ಸ್ ವೈ ವಿ ಸೆಟ್ ಇದು ಪವರ್ ಟಿವಿ ಅಂತ. ಇದು ಪವರ್ ಟಿವಿ ಅಂತ. ವಿ ಡೋಂಟ್ ಜಸ್ಟ್ ಮೇಕ್ ನ್ಯೂಸ್, ವಿ ಇನ್ವೆಸ್ಟಿಗೇಟ್. ಸತ್ಯಾಂಶ ಇದ್ದರೆ ಮಾತ್ರ ವರದಿ ಬರುತ್ತೆ, ಅದರ್ವೈಸ್ ನೋ. ಹೋಗುವ, ಮುಂದೆ ಹೋಗುವ. ಏನಾಯ್ತಪ್ಪ 2017 ಸೆಟ್ರೆ 18 ಏನಾಯ್ತು ಅಂತ ಕೇಳ್ಬೋದು ನೀವು. 18 ನೋಡಿ ನೋಡಿ 18 ಮಣ್ಣಿದೆ, ಗಿಡ ಬೆಳಿಲಿಕ್ಕೆ ಶುರು ಆಗಿದೆ, ಹಸಿರು ಬೆಳಿಲಿಕ್ಕೆ ಶುರು ಆಗಿದೆ ನೋಡಿ ಕ್ಲೀನಾಗಿ. ನೋಡಿ ಈಗಲೂ ಈ ಸೈಟು ಇದೇ ರೀತಿ ಇದೆ. 18 ನೋಡಿ, ಇದು ಡೇಟ್ January 7, 2018. ಹೋಗುವ 19 ನೋಡಿ, ಕಂಪ್ಲೀಟ್ ರೋಡನ್ನು ರಿಪೇರಿ ಮಾಡಲಾಗಿದೆ. ಇದನ್ನೇ ಇನ್ನೊಬ್ಬರು ಹೇಳಿರೋದು. 16-17 ನೆರೆ ಬರುತ್ತೆ, ಅಲ್ಲಲ್ಲಿ ಸ್ವಲ್ಪ ರಿಪೇರಿ ಮಾಡಿ PWD ಅವರಿಗೆ ನಾವು ಅಡೆತಡೆ ಗೋಡೆಗಳನ್ನು ಕಟ್ಟಿ ಒಂದು 3 ಫೀಟ್ ಜಾಗ ಮಾಡಿ ಮಣ್ಣು ತುಂಬಿಸ್ಬಿಡ್ತೀವಿ. 2019 ಕಂಪ್ಲೀಟ್ ರಿಪೇರಿ ಆಗುತ್ತೆ. ನೋಡ್ಕೊಳ್ಳಿ 2 ಬೈಟ್ಗಳನ್ನು. 2019 ಈ ಪ್ರದೇಶ ನೋಡಿ, ಇಲ್ಲಿಂದ ಇಲ್ಲಿಯವರೆಗೆ ಹೆಂಗಿದೆ ಇನ್ವೆಸ್ಟಿಗೇಷನ್, ಹೆಂಗಿದೆ ಗ್ರೌಂಡ್ ರಿಪೋರ್ಟ್? ಡೋಂಟ್ ಯು ಫೀಲ್ ಪ್ರೌಡ್? ಮಾಧ್ಯಮ ಅಂದರೆ ಇದೆ ಅಂತ ಅನ್ಸಲ್ವಾ ನಿಮಗೆ? ಒಂದು ಚಾನಲ್ ಅಂದರೆ ಹಿಂಗೆ ಬದ್ಧತೆ ಇರಬೇಕಂತ ನಿಮ್ಗೆ ಅನ್ಸಲ್ವಾ? ಒಂದು ರಿಪೋರ್ಟಿಂಗ್ ಅಂದರೆ ಹಿಂಗಿರ್ಬೇಕಂತ ನಿಮ್ಗೆ ಏನಾದರೂ ಅನ್ಸಲ್ವಾ?
ಸತ್ಯದ ಪರ ಅಂದರೆ ಈ ರೀತಿ ನಿಂತ್ಕೊಳ್ಬೇಕು ಅಂತ ನಿಮ್ಗೆ ಅನ್ಸಲ್ವಾ? ನಮ್ಮ ಧರ್ಮದ ಪರ, ನಮ್ಮ ದೇವರ ಪರ, ನಾವು ನಂಬಿದವರ ಪರ ವಿರೋಧಿಗಳು ಸಂಚು ಹೂಡಿದರೆ ಯಾವ ಲೆವೆಲ್ಗಾಗಿ ಹೋಗಿ ನಾವು ಡಿಪೆಂಡ್ ಮಾಡ್ಕೊಬೇಕಂತ ನಿಮ್ಗೆ ಅನ್ಸಲ್ವಾ? ಸತ್ಯದೊಟ್ಟಿಗೆ ಅಂತ ಹೇಳ್ತಾ ಇದ್ದೀನಿ ಪುನಃ. ದಿಸ್ ಈಸ್ ಇನ್ವೆಸ್ಟಿಗೇಷನ್ ಜರ್ನಲಿಸಮ್. ಒಂದು ಕ್ಲಾಸ್ ಶುರು ಮಾಡುವಂತ ಇದ್ದೀನಿ, ಹೌ ಟು ಮೇಕ್ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಅಂತ. 2019 ರೋಡ್ ರಿಪೇರ್ ಆಗಿದೆ. ಇಲ್ಲಿಂದ ಅಲ್ಲಿಯವರೆಗಿನ ಪ್ರದೇಶವನ್ನು ಏನು ಮಾಡಲಾಗಿದೆ ನೋಡಿ. ತಡೆಗೋಡೆ ಕಾಣುತ್ತಾ ನೋಡಿ, ಇಲ್ಲಿಂದ ಗೋಡೆ ಇದೆ. ಇದು ಕೆಳಗಡೆ ಕೂತ್ಕೊಳ್ಳಿಕ್ಕೆ ಇಂಟರ್ಲಾಕ್ ಹಾಕವ್ರೆ ಧರ್ಮಸ್ಥಳದಲ್ಲಿ. ನನ್ನ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಮತ್ತು ಇದಾದ ಮೇಲೆ ಪುನೊಮ್ಮೆ ರಿವೈಂಡ್ ಮಾಡಿ ನೋಡಿ. ಇಲ್ಲಿ ಸ್ನಾನಘಟ್ಟ. ಇದು ಮೇಯಲ್ಲಿ ನೀರಿಲ್ಲ, ಖಾಲಿ ಅಣೆಕಟ್ಟಲ್ಲಿ ಬಿಟ್ಟ ನೀರುಗಳು ಮಾತ್ರ ಹೋಗ್ತಾ ಇದೆ, ಉಳಿದೆಲ್ಲ ಒಣಗಿಬಿಟ್ಟಿದೆ. ಇದು ಇಲ್ಲಿ ಗೋಡೆ ತುಂಡಾಗಿರುತ್ತೆ, ಅದಕ್ಕೆ ಇಲ್ಲಿ ಅಡ್ಡ ಗೋಡೆ ಕಟ್ಟಿರ್ತಾರೆ, ಇಲ್ಲೊಂದು ತಡೆಗೋಡೆ ಕಟ್ಟಿರ್ತಾರೆ. ಇಲ್ಲಿ ಏನು ಅಂತ ಹೇಳ್ತೀರಾ ನೋಡಿ, ಇದನ್ನೇ ನಾನು ನಿನ್ನೆ ನಿಮಗೆ ತೋರಿಸಿದ್ದು. ಇಲ್ಲಿ ಹಸಿ ಮಣ್ಣು ಹಾಕಿದ್ದಾರೆ ಈಗೀಗ, ಇಲ್ಲೊಂದು ತಡೆಗೋಡೆ ನೇತ್ರಾವತಿಗೆ ಹರಿಲಿಕ್ಕೆ ಬಿಟ್ಟುಬಿಟ್ಟಿದ್ದಾರೆ. ಇಲ್ಲಿ ಎಲ್ಲ ಕನ್ಸ್ಟ್ರಕ್ಟ್ ಮಾಡಿದಂತಹ ಮಣ್ಣುಗಳು ಕಲ್ಲುಗಳು ತಂದು ಇಲ್ಲಿ ಹಾಕಿದ್ದಾರೆ ಈಗ ಅಂತ ಹೇಳ್ತಾರೆ. ಈ ಮನೆ, ಈ ಅಂಗಳ, ಈ ಸೈಟ್ ವೆನ್ ಇಟ್ ಈಸ್ ಎಕ್ಸಿಸ್ಟ್ 2014 ಇಲ್ಲದ ಸೈಟ್. 2016-17ರಲ್ಲಿ ಪ್ರವಾಹ ಬಂದಾಗ ಸ್ವಲ್ಪ ಕಾಮಗಾರಿ ಮಾಡಿಟ್ಟ ಸೈಟ್. 2019ರಲ್ಲಿ ಇಡೀ ರೋಡ್ ಮತ್ತೆ ಕಾಮಗಾರಿಯನ್ನು ಮಾಡಿದಂತಹ ಸೈಟ್. ಇದು ನನ್ನಿಂದ ಅಲ್ಲ, ಗೂಗಲ್ ಮ್ಯಾಪ್, ಅರ್ತ್, ಗೂಗಲ್ ಅರ್ತ್ ಫ್ರಮ್ US. ನೋಡುವ, 2020ಗೆ ಹೋಗುವ ನೋಡಿ. ಇದು 2020. ಏನಾಗುತ್ತೆ ಡೆವಲಪ್ಮೆಂಟು? ಅಲ್ಲೆಲ್ಲಿ ಹುಲ್ಲು ಗಿಡಗಳು ನೋಡಿ. ಇಲ್ಲಿಂದ ಸೈಟ್ 13 ಇಲ್ಲಿಂದ ಹಿಂಗೆ ಇದೆ ನೋಡಿ. ಇದು ಕೂತ್ಕೊಳ್ಳುವಂತಹ ಪ್ಲೇಸ್ ಇಲ್ಲಿ. ಇದು ತಡೆಗೋಡೆ, ಇದು ಇಂಟರ್ಲಾಕ್ ಹಾಕಿದಂತಹ ಸೈಟ್. ಈ ಮನೆ ಇಲ್ಲಿ ನೋಡಿ. ಈಗ ಈ ಸೈಟ್, ದಿಸ್ ಈಸ್ ಪಾಯಿಂಟ್ ನಂಬರ್ 13. ಈಗ ಇಲ್ಲಿ ಹುಲ್ಲುಗಳು ಬೆಳ್ಕೊಂಡ್ಬಿಟ್ಟಿದ್ದಾವೆ ನೋಡಿ. 19ನಲ್ಲಿ ಏನಿರಲಿಲ್ಲ, ಈಗ ಹುಲ್ಲು ಬೆಳಿಲಿಕ್ಕೆ ಶುರುವಾಗಿದೆ. ಸರಿ, ನಾನೇನು ಮಾಡಿದ್ದಲ್ಲ, ತೋರಿಸ್ಲಾ? 19 ವಾಪಸ್ ಹೋಗ್ಲಾ? ನೀವು ನಂಬಲ್ವೇ ಅಷ್ಟು ಬೇಗ? ಸುಳ್ಳನ್ನು ನಂಬಿದಷ್ಟು ಜನ ಸತ್ಯವನ್ನು ನಂಬಲ್ಲ ಅಂತ ನನಗೆ ಗೊತ್ತಿದೆ. ಸುಳ್ಳನ್ನು ಕನ್ವಿನ್ಸ್ ಮಾಡುವಷ್ಟು ಬೇಗ ಸತ್ಯವನ್ನು ಹೇಳಿದ್ರೂ ಜನಗಳು ನಂಬುವಷ್ಟು ಕಲಿಯುಗ ಅಂತ ಅದಕ್ಕೆ ಹೇಳೋದು ನಾವು. ಕಳ್ಳು ಕಾಕರನ್ನೇ, ಪುಂಡ ಪೋಖ್ರಿಗಳನ್ನೇ ನಂಬುದು. ನೋಡಿ ಇಲ್ಲಿ 19, ಇದು 13. ಈ ಮನೆ ಒಪೋಸಿಟ್ 13, ಸೈಟ್ ನಂಬರ್ 13. ಇಲ್ಲಿವರೆಗೆ ಮಾರ್ಕ್ ಮಾಡಾರೆ ಪೊಲೀಸವರು ಈ ಜಾಗವನ್ನು. ನಾವು ಐ ವಿಲ್ ಗೋ 20. ಹುಲ್ಲು ಬಂದಿದೆ ನೋಡಿ, ಇಲ್ಲಿದೆ ನೋಡಿ. ಈ ಜಾಗ ಮನೆ ಇಲ್ಲಿದೆ, ಕರೆಕ್ಟ್ ಇಲ್ಲಿದೆ ನೋಡಿ. ದಿಸ್ ಈಸ್ ದ ಪ್ಲೇಸ್. ಈ ಮನೆ ಇಲ್ಲಿದೆ ನೋಡಿ, ದಿಸ್ ಈಸ್ ದ ಪ್ಲೇಸ್. ಇಲ್ಲಿಂದ ಇಲ್ಲಿವರೆಗೆ ತೋರಿಸ್ತಾ ಇದ್ದೀನಿ ನನಗೆ. ಆಯಿತಾ? ಇನ್ನು ಜಾಸ್ತಿ ವರ್ಷ ಏನಕ್ಕೆ, 2024ಗೆ ಬಂದ್ಬಿಡೋ ನೋಡಿ. ಫೆಬ್ರವರಿ 19, 2024 ಹೆಂಗಿದೆ ಸೈಟು ನೋಡಿ. ಮನೆ ಇಲ್ಲಿದೆ, ಇಲ್ಲಿ ನೀರಿದೆ, ಇಲ್ಲಿ ರೋಡ್ ಇದೆ. ಈಗ ಇಲ್ಲಿ ಎಲ್ಲ ಏನು ಬೆಳೆದಿದೆ ಹೇಳಿ? ನಾನು ಸೈಟಲ್ಲಿ ತೋರಿಸಿದ್ದೀನಿ ನಿಮಗೆ, ಲೈವ್ ಲೊಕೇಶನಲ್ಲಿ ನಿಮಗೆ ತೋರಿಸಿದ್ದೀನಿ. ಅಲ್ಲೀಗ ಒಂದು ಕಡೆ ಸ್ವಲ್ಪ ಹುಲ್ಲಿಲ್ಲ, ಜಸ್ಟ್ ಹುಲ್ಲುಗಳಷ್ಟೇ ಬೆಳೆದಿದ್ದಾವೆ, ಯಾವ ಗಿಡಗಂಟೆಗಳು ಬೆಳೆದಿಲ್ಲ. ಆ ಕಡೆ ನೀವು ವರ್ಕ್ ಆಗದ ಆ ಕಡೆ ನೋಡಿದರೆ ಗಿಡಗಂಟೆಗಳು ಬೆಳೆದಿದೆ. ಈ ಜಾಗದಲ್ಲಿ ಖಾಲಿ ಹಸಿರು ಹುಲ್ಲುಗಳು ಮಾತ್ರ ಇದ್ದಾವೆ. ಇದು ಕ್ವಾರ್ಟರ್ಸ್ಗಳು, ಇದು ಮನೆ ಎದುರಿನ ಸೈಟ್. ಇದು ಇನ್ನೂ ಇಲ್ಲಿ ಹುಲ್ಲುಗಳು ಬೆಳೆದಿಲ್ಲ, ಈಗ ಇಲ್ಲಿ ಹುಲ್ಲುಗಳು ಬೆಳೆದಿದ್ದಾವೆ. ಇದು ಫೆಬ್ರವರಿ ತಿಂಗಳಲ್ಲಿ ಗ್ರೌಂಡ್ ರಿಪೋರ್ಟ್. ಇಂಟ್ರೆಸ್ಟಿಂಗ್. 17ಗೊಮ್ಮೆ ಹೋಗುವ, 14ಗೊಮ್ಮೆ ಹೋಗುವ, 17ಗೊಮ್ಮೆ ಹೋಗುವ, 19ಗೊಮ್ಮೆ ಬರುವ. ಪುನಃ ತೋರಿಸ್ತೀನಿ ನಿಮಗೆ.
2014 ಈ ಮನೆ ಒಬಸಿಟ್ಟು. ಈ ಪ್ರದೇಶ ಜೌಗು ಪ್ರದೇಶ ಇದೆ. 2014ರಲ್ಲಿ ಮಿಸ್ಟರ್ ಭೀಮಾ ಅವರು ಧರ್ಮಸ್ಥಳದಿಂದ ಎಕ್ಸಿಟ್ ಆಗ್ತಾರೆ. ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಎಲ್ಲ ಅಸ್ಥಿ ಪಂಜರಗಳನ್ನು ಹೆಣಗಳನ್ನು ಹೂತಾಕಿದ್ದೀನಿ, ಸಾಮೂಹಿಕ ಹೂತಾಕಿದ್ದೀನಿ ಅಂತ ಹೇಳ್ತಾರೆ. ಆಸ್ ಪರ್ ಗೂಗಲ್ ದರ್ ಇಸ್ ನೋ ಸೈಟ್ ಈಸ್ ಅವೈಲೇಬಲ್. ಅಲ್ಲಿ ಆ ಸೈಟೇ ಇರಲಿಲ್ಲ. 2017ಕ್ಕೆ ಬಂದಾಗ 16ಕ್ಕೆ ಬಂದಾಗ ಅದೇ ಪೊಸಿಷನ್, ಸೇಮ್ ಪೊಸಿಷನ್ ಈಸ್ ಅವೈಲೇಬಲ್. ದಿಸ್ ಈಸ್ ಮ್ಯಾಚಿಂಗ್ ಎಕ್ಸಾಕ್ಟ್ಲಿ ಈ ಇದೆ ಅಲ್ವಾ, ಇಲ್ಲಿ ಕಾಮಗಾರಿ ಆಗಿಲ್ಲ, ಖಾಲಿ ಒಂದು ಗೋಡೆ ಇದೆ, ತಡೆಗೋಡೆಗಳನ್ನು ಇಲ್ಲಿ ಹಾಕಲಾಗಿಲ್ಲ, ಕಾಮಗಾರಿ ಆಗಿಲ್ಲ. ಇದು ಎಕ್ಸಾಕ್ಟ್ಲಿ ಮ್ಯಾಚಿಂಗ್ ದ ಫಸ್ಟ್ ಇವಿಡೆನ್ಸ್. ನಮಗೆ ಅಲ್ಲಿ ಒಬ್ಬರು ಗ್ರಾಮಸ್ಥರು ಬಂದು ಹೇಳ್ತಾರಲ್ಲ, 16-17ಕ್ಕೆ ಪ್ರವಾಹ ಬರುವಾಗ ಇಲ್ಲೆಲ್ಲ ತಡೆಗೋಡೆ ನಿರ್ಮಾಣ ಮಾಡಲಿಕ್ಕೆ ಶುರು ಮಾಡ್ತಾರೆ, 19ಕ್ಕೆ ಮುಗಿಯುತ್ತೆ, 17ಕ್ಕೆ ಮಣ್ಣು ಹಾಕಲಿಕ್ಕೆ ಶುರು ಮಾಡ್ತಾರೆ, 19ಕ್ಕೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾರೆ. ನೀವು ಕೇಳ್ಕೊಳ್ಳಿ, 17ಕ್ಕೆ ಯಾವ ರೀತಿ ಸೈಟ್ ಕನ್ವರ್ಷನ್ ಆಗುತ್ತೆ ಅಂದರೆ, ನೋಡಿ ಇಲ್ಲಿ ತಡೆಗೋಡೆ ನಿರ್ಮಾಣ ಆಗಿದೆ, ಇಲ್ಲಿ ಮಣ್ಣು ಹಾಕಲಿಕ್ಕೆ ಶುರು ಮಾಡಿದ್ದಾರೆ, ಇಲ್ಲಿವರೆಗೆ ಕೆಲಸ ಆಗಿಲ್ಲ, ಇಲ್ಲಿ ಮಣ್ಣು ಹಾಕ್ತಾ ಹೋಗಲಿಕ್ಕೆ ಶುರು ಮಾಡಿದ್ದಾರೆ. ನೋಡಿ ಈ ಮನೆ ಇದರ ಒಬ್ಬಸಿಟ್ ಸೈಟ್, ಇದು ನಾವು ತೋರಿಸ್ತಾ ಇರೋದು. ನೆನ್ಪಿಟ್ಕೊಳ್ಳಿ, ಇದು ಕಾರ್ಮಿಕರು, ಈಗ ಭೀಮಾ ಇದ್ದಿದ್ದು ಇಲ್ಲೇ ಅಂತ ಹೇಳ್ತಾರೆ. ಈಗ ನೈರ್ಮಲ್ಯ ಕಾರ್ಮಿಕ ಅಂದರೆ ಅವರಿಗಿರುವಂತಹ ಪ್ಲೇಸ್ ಇದು. ಓಕೆ, ಇದು ಮನೆ. ಇಲ್ಲಿ 17ಕ್ಕೆ ಅಲ್ಲಿಯ ನಾಗರಿಕರು ಹೇಳ್ದಂಗೆ ಗೂಗಲ್ ಅರ್ತ್ ಕೂಡ ಪ್ರೂವ್ ಮಾಡುತ್ತೆ ಇಲ್ಲಿ ಮಣ್ಣು ಹಾಕಲಿಕ್ಕೆ ಶುರು ಮಾಡಿದ್ದಾರೆ ಅಂತ. 19ಕ್ಕೆ ಅದು ಕಂಪ್ಲೀಷನ್ ಆಗುತ್ತೆ ಅಂತ ಹೇಳ್ತಾರೆ. ನಾವು ಐ ವಿಲ್ ಟೇಕ್ ಇಟ್ ಟು 19. ನೋಡಿ, ಇಲ್ಲಿಂದ ಇಲ್ಲಿವರೆಗಿನ ಕೆಲಸ ಪೂರ್ಣ ಆಗುತ್ತೆ 2019ರಲ್ಲಿ. ಇದಕ್ಕಿಂತ ಜಾಸ್ತಿ ಏನಾದರೂ ಪ್ರೂಫ್ ಬೇಕಾ? ಇದಕ್ಕಿಂತ ಜಾಸ್ತಿ ಏನಾದರೂ ನಿಮಗೆ ನಾವು ಇವಿಡೆನ್ಸ್ಗಳನ್ನು ಕೊಡಬೇಕಾ? ದಿಸ್ ಇಸ್ ದಿ ಟೆಕ್ನಿಕಲ್ ಎವಿಡೆನ್ಸ್ ನಾವು ನಿಮ್ಮ ಮುಂದೆ ಇಟ್ಟಿರೋದು. ಸತ್ಯ ಶೋಧನೆಯ ದಾರಿಯಲ್ಲಿ, ಸತ್ಯ ಅನ್ವೇಷಣೆಯಲ್ಲಿ ಹಲವು ಅಡೆತಡೆಗಳು ನಮಗೆ ಬಂದಿರ್ಬೋದು, ಹಲವು ಥರದ ಮಾತುಗಳನ್ನು ನಾವು ಕೇಳಿರ್ಬೋದು. ಇಟ್ಟ ಹೆಜ್ಜೆಯನ್ನು ಹಿಂದಿಟ್ಟಿಲ್ಲ, ನಾವು ಪ್ರೂವ್ ಮಾಡ್ತೀವಿ. ಇಷ್ಟು ಮಾತ್ರ ಅಲ್ಲ, ಡೋಂಟ್ ಥಿಂಕ್ ದಿಸ್ ಇಸ್ ದ ಲಾಸ್ಟ್ ಎಪಿಸೋಡ್. ಟೆಕ್ನಿಕಲ್ ಎವಿಡೆನ್ಸ್ ಕೊಟ್ಟಿದ್ದೀನಿ. SIT ಕರ್ನಾಟಕ ಸರ್ಕಾರ ಮಾಡಿದಂಥ SITಗೆ ಮೊದಲ ಚೆಕ್ಮೇಟ್ ನಂದಿದು. ದೂರು ಸುಳ್ಳಾಗಿರಬಹುದು ಅನ್ನೋದಕ್ಕೆ ಪ್ರೂಫ್ ಕೊಟ್ಟಿದ್ದೀನಿ. ಲೆಟ್ ಅಸ್ ಇನ್ವೆಸ್ಟಿಗೇಟ್ ಮೋರ್. ಉಳಿದ ಸಂಚಿಕೆಯಲ್ಲಿ ಇದು ನೀವು ಅತಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಇನ್ನು ಉಳಿದ ಭಯಾನಕ ಸತ್ಯಗಳೊಂದಿಗೆ ಹೋರಾಟದ ಅಸಿಲಿಯತ್ನ ಬಗ್ಗೆ, ಹೋರಾಟಗಾರರ ಒಂದೊಂದೇ ಮುಖವಾಡವನ್ನು ನಿಮ್ಮ ಮುಂದೆ ಕಳಿಸಲಿದ್ದೀನಿ. ಆ್ಯಂಡ್ ಇದು ಬೇರೆ TV ಅಲ್ಲ, ದಿಸ್ ಇಸ್ ಪವರ್ TV. ಆ್ಯಂಡ್ ವಿ ಪ್ರೂವ್ ಇಟ್ ವಿತ್ ಎವಿಡೆನ್ಸ್ ಆ್ಯಂಡ್ ವಿಟ್ನೆಸಸ್. ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಕಾವಂದರೊಟ್ಟಿಗೂ ಸತ್ಯ ಇದೆನಾ, ಅಣ್ಣಪ್ಪ ಮಂಜುನಾಥ ಧರ್ಮಸ್ಥಳದಲ್ಲಿ ಇದ್ದಾನ, ಹಿಂದೂ ಧರ್ಮ ಇದೇನಾ ಅನ್ನೋದಕ್ಕೆ ಪ್ರೂಫ್ ಆಗಿ ಮುಂದಿನ ಎಪಿಸೋಡ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ದಿಸ್ ಇಸ್ ವಾಟ್. ವೇಟ್ ಫಾರ್ ಎ ನೆಕ್ಸ್ಟ್ ಎಪಿಸೋಡ್. ಭಯಾನಕ ಎಪಿಸೋಡ್ ನಿಮ್ಮ ಮುಂದೆ. ಇದು ಪವರ್ TV, ನಿಮ್ಮ ಶಕ್ತಿ.